ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಕಳೆದ ದಿನ ತರಗತಿಯಲ್ಲಿ 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಭಾಗ 1ರಲ್ಲಿ ಬರುವ 3ನೇ ಗದ್ಯ ಭಾಗ ರಾಮರಾಜ್ಯ ಅನ್ನುವಂತಹ ಗದ್ಯ ಭಾಗವನ್ನು ನೋಡ್ತಾ ಇದ್ವಿ. ಅದರಲ್ಲಿ ಲೇಖಕರಾಗಿರುವ ಎನ್ ರಂಗನಾಥ್ ಶರ್ಮಾರವರ ಕವಿ ಪರಿಚಯವನ್ನು ನೋಡ್ಕೊಂಡ್ವಿ. ಕಥೆಯ ಹಿನ್ನೆಲೆಯನ್ನು ನಾವು ತಿಳಿದುಕೊಂಡ್ವಿ. ಪದಗಳ ಅರ್ಥವನ್ನು ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಮಕ್ಕಳೇ. ಇಂದಿನ ತರಗತಿಯಲ್ಲಿ ನಾವೇನು ಮಾಡೋಣ, ಪಾಠದ ಪ್ರವೇಶ ಭಾಗವನ್ನು ನೋಡಿ ಅದಾದ ಮೇಲೆ ಪಾಠದ ಸಂಪೂರ್ಣ ಸಾರಾಂಶವನ್ನು ನೋಡ್ತಾ ಹೋಗೋಣ. ಯಾರೆಲ್ಲ ಪಠ್ಯಪುಸ್ತಕವನ್ನು ತೆರೆದಿಲ್ವೋ ಅವರೆಲ್ಲರೂ ಏನು ಮಾಡಿ ಪಠ್ಯಪುಸ್ತಕವನ್ನು ತೆರೆದಿಟ್ಕೊಳ್ಳಿ. ನಾನು ಪ್ರವೇಶ ಭಾಗವನ್ನು ಹೇಳ್ತಾ ಅದಾದಮೇಲೆ ಪಾಠವನ್ನು ಪ್ರಾರಂಭ ಮಾಡ್ತೀನಿ. ಗದ್ಯ ಭಾಗ 3 ರಾಮರಾಜ್ಯ, ಎನ್ ರಂಗನಾಥ್ ಶರ್ಮಾ. ಪಾಠ ಪ್ರವೇಶ. ಈ ಪಾಠ ಭಾಗವನ್ನು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದ 100ನೆಯ ಸರ್ಗದಿಂದ ಆಯ್ದುಕೊಳ್ಳಲಾಗಿದೆ. ನಾನು ಮೊದಲೇ ಹೇಳಿದಲ್ವಾ, ಕಳೆದ ದಿನ ತರಗತಿಯಲ್ಲಿ ಮಹರ್ಷಿ ವಾಲ್ಮೀಕಿ ಅವರು ಏನು ಮಾಡಿದಪ್ಪ ಅಂದರೆ ಸಂಪೂರ್ಣ ರಾಮಾಯಣವನ್ನು 7 ಕಾಂಡಗಳಲ್ಲಿ ಅಂದರೆ 7 ಭಾಗಗಳಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಬರ್ತಕ್ಕಂಥ ಈ ಪ್ರಸ್ತುತ ಪಠ್ಯಭಾಗವನ್ನು ಅಯೋಧ್ಯಕಾಂಡದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗಿದೆ. ಅದರಲ್ಲಿ ಯಾವಪ್ಪ ಅಂದ್ರೆ ಅಯೋಧ್ಯಕಾಂಡದ 100ನೆಯ ಸರ್ಗದಿಂದ ಏನು ಮಾಡಿದಾರೆ, ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ. ಪಿತೃವಾಕ್ಯ ಪರಿಪಾಲನೆಗೆ ಬದ್ಧನಾಗಿ ವನವಾಸಕ್ಕೆ ಹೋದ ರಾಮನನ್ನು ಮರಳಿ ಕರೆತರುತ್ತೇನೆ ಎಂದು ಹಠತೊಟ್ಟ ಭರತನು ರಾಮನ ಭೇಟಿಗಾಗಿ ಚಿತ್ರಕೂಟಕ್ಕೆ ಬರುತ್ತಾನೆ. ನೋಡಿ, ವಾಕ್ಯ ಪರಿಪಾಲನೆಗೆ ರಾಮ ಏನು ಮಾಡಿರ್ತಾನೆ, ತನ್ನ ತಂದೆಯೇ ಹೇಳಿರ್ತಕ್ಕಂತಹ ಮಾತೆಗೆ ಕಟ್ಟುಬಿದ್ದಂತಹ ರಾಮ ತನ್ನ ಹೆಂಡತಿ ಸೀತೆ ಮತ್ತು ಸೋದರನಾಗಿರ್ತಕ್ಕಂತಹ ಲಕ್ಷ್ಮಣನ ಜೊತೆಗೂಡಿ ವನವಾಸಕ್ಕೆ ತೆರಳಿರ್ತಾನೆ. ಇತ್ತ ರಾಮ ವನವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಭರತ ಏನು ಮಾಡಿರಂಗಿಲ್ಲ, ಅಯೋಧ್ಯೆಯಲ್ಲಿ ಇರೋಂಗಿಲ್ಲ. ಭರತ ಅಯೋಧ್ಯೆಗೆ ವಾಪಸ್ ಬಂದ ಮೇಲೆ ರಾಮ, ಸೀತೆ ಮತ್ತು ಲಕ್ಷ್ಮಣ 3 ಜನ ಇರದಂತಹ ವಿಷಯವನ್ನು ತಿಳಿದುಕೊಂಡು ಏನೆಲ್ಲ ನಡೀತು ಅನ್ನುವಂತಹ ಎಲ್ಲ ಘಟನೆಯನ್ನು ತಿಳಿದುಕೊಂಡು ನನ್ನ ರಾಮನನ್ನು ಮರಳಿ ರಾಜ್ಯಕ್ಕೆ ಕರೆದುಕೊಂಡೇ ಬರ್ತೀನಿ ಅಂತ ಹಠ ತೊಟ್ಟಂತಹ ಭರತ ಏನು ಮಾಡ್ತಾನೆ, ಆತನನ್ನು ಭೇಟಿಯಾಗಲಿಕ್ಕೆ ಚಿತ್ರಕೂಟ ಅನ್ನುವಂಥ ಸ್ಥಳದಲ್ಲಿ ರಾಮ, ಲಕ್ಷ್ಮಣ ಮತ್ತು ತನ್ನ ಅತ್ತಿಗೆ ಅಲ್ಲಿ ಅದಾರು ಅಂತೇಳಿ ಮಾಹಿತಿ ತಿಳಿದ ಮೇಲೆ ಅವೇನು ಮಾಡ್ತಾನೆ, ಚಿತ್ರಕೂಟ ಅನ್ನುವಂಥ ಒಂದು ಸ್ಥಳಕ್ಕೆ ಬರ್ತಾನೆ. ಭರತನು ಅಣ್ಣನಂತೆಯೇ ಜಟಾಧಾರಿಯಾಗಿ ನಾರು ಬಟ್ಟೆಯನ್ನುಟ್ಟು ಬಂದಿರುತ್ತಾನೆ. ನೋಡಿ, ತನ್ನ ಅಣ್ಣನಾಗಿರ್ತಕ್ಕಂತಹ ರಾಮ ಏನು ಮಾಡ್ತಾನೆ, ಜಟಾಧಾರಿಯಾಗಿ ಏನು ಮಾಡಿರ್ತಾನೆ, ನಾರು ಬಟ್ಟೆಯನ್ನು ಉಟ್ಕೊಂಡು ಎಲ್ಲಿಗೆ ಹೋಗಿರ್ತಾನೆ, ವನವಾಸಕ್ಕೆ ಹೋಗಿರ್ತಾನೆ. ಲಕ್ಷ್ಮಣ, ಸೀತೆ ಮತ್ತು ರಾಮ ಹೋಗಿರ್ತಾನೆ. ಈ ನಾರು ಬಟ್ಟೆ ಅಂತಂದ್ರೆ ಏನಪ್ಪ ಅಂದ್ರೆ ಸನ್ಯಾಸಿಗಳು ಧರಿಸುವಂತಹ ಒಂದು ಬಟ್ಟೆ, ಅಂದರೆ ವನವಾಸದಲ್ಲಿರ್ತಕ್ಕಂಥ ಒಂದು ಸಾಧಾರಣವಾಗಿ ಅವ್ರು ಧರಿಸ್ತಕ್ಕಂಥ ಒಂದು ಬಟ್ಟೆಯನ್ನು ನಾವು ನಾರು ಬಟ್ಟೆ ಅಥವಾ ನಾರು ಮಡಿ ಅಂತ ಕರಿತೀವಿ. ಹೀಗೆ ಉದ್ದವಾದಂಥ ಕೂದಲನ್ನು ಬಿಟ್ಕೊಂಡು ನಾರು ಬಟ್ಟೆಯನ್ನು ಉಟ್ಕೊಂಡು ಹೇಗೆ ರಾಮ ಹೋಗಿರ್ತಾನೆ, ಭರತನು ಕೂಡ ಅದೇ ರೀತಿಯಾಗಿ ಅಣ್ಣನನ್ನು ಕಾಣಲಿಕ್ಕೆ ಹೋಗಿರ್ತಾನೆ. ಭರತನನ್ನು ಆಲಂಗಿಸಿದ ರಾಮನು ಕುಶಲ ಪ್ರಶ್ನೆಗಳನ್ನು ಕೇಳತೊಡಗುತ್ತಾನೆ. ನೋಡಿ, ಆ ಭರತ ಬಂದ ತಕ್ಷಣ ಆತನನ್ನು ಅಪ್ಪಿಕೊಂಡು ತನ್ನ ಅಯೋಧ್ಯೆಯಲ್ಲಿರ್ತಕ್ಕಂಥ ಜನರು ಹೇಗಿದ್ದಾರೆ, ತನ್ನ ತಾಯಿ ಹೇಗಿದ್ದಾಳೆ, ಹಾಗೂ ಲಕ್ಷ್ಮಣನ ತಾಯಿ ಹೇಗಿದ್ದಾರೆ, ಕೈಕೇಯಿ ಹೇಗಿದ್ದಾಳೆ, ಆಮೇಲೆ ಅಯೋಧ್ಯೆ ಯಾವ ರೀತಿಯಾಗಿದೆ, ಏನೆಲ್ಲ ಆಯಿತು ಅನ್ನುವಂತಹ ಎಲ್ಲ ಕುಶಲ ಪ್ರಶ್ನೆಗಳನ್ನು ರಾಮ ಏನು ಮಾಡ್ತಾನೆ, ಭರತನನ್ನು ಕೇಳ್ತಾನೆ. ಭರತನನ್ನು ವಾತ್ಸಲ್ಯದಿಂದ ವಿಚಾರಿಸುವ ರಾಮನ ಮಾತುಗಳಲ್ಲಿ ವಾಲ್ಮೀಕಿ ಮಹರ್ಷಿಗಳು ಆದರ್ಶ ರಾಜ್ಯ ಬರದ ಒಂದು ಪೂರ್ಣ ಚಿತ್ರವನ್ನು 76 ಶ್ಲೋಕಗಳಲ್ಲಿ ಕಟ್ಟಿಕೊಡುತ್ತಾರೆ. ನೋಡಿ, ಭರತನನ್ನು ಎಷ್ಟು ಪ್ರೀತಿ, ವಾತ್ಸಲ್ಯ, ಮಮತೆಯಿಂದ ರಾಮ ಮಾತನಾಡಿಸ್ತಾನನ್ನುವಂತಹ ಆತನ ಮಾತುಗಳಲ್ಲಿ ಏನು ಮಾಡಿದ ವಾಲ್ಮೀಕಿ ಮಹರ್ಷಿಗಳು ಸಂಪೂರ್ಣ ಆದರ್ಶ ರಾಜ್ಯ ಬರೆದ ಒಂದು ಪೂರ್ಣ ಚಿತ್ರಣವನ್ನು ಎಷ್ಟು ಶ್ಲೋಕಗಳಲ್ಲಿ, 76 ಶ್ಲೋಕಗಳಲ್ಲಿ ಹೇಳ್ತಾರೆ. ರಾಮ ಭರತರ ಈ ಸಂವಾದವು ಮಿತ್ರ ಸಂಹಿತ ಶೈಲಿಯಲ್ಲಿ ಬಂದಿದೆ. ನೋಡಿ, ರಾಮ ಮತ್ತು ಭರತರು ಇಬ್ಬರು ಮಾತನಾಡುವಂಥ ಏನು ಸಂವಾದ ಮಾತುಕತೆ ಏನೈತಲ್ಲ ಅದು ಸ್ನೇಹಿತರಂತೆ ಕೂಡಿ ಬಂದಿತ್ತಂತ ಹೇಳ್ತಿದ್ದಾರೆ. ರಾಮನ ಮಾತು ಅವನ ವ್ಯಕ್ತಿತ್ವದಂತೆಯೇ ಮೃದು. ನೋಡಿ, ರಾಮ ಎಷ್ಟು ಮೃದುವಾಗಿ ಮಾತನಾಡ್ತಾನೋ ಆತನ ವ್ಯಕ್ತಿತ್ವವು ಕೂಡ ಅಷ್ಟೇ ಮೃದುವಾಗಿರುತ್ತೆ. ಭರತನು ದೇಶದ ಆಡಳಿತದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳೇನೇನು ಎಂಬ ರಾಜನೀತಿ, ದಂಡನೀತಿ, ವ್ಯವಹಾರ ನೀತಿಗಳ ಉಲ್ಲೇಖವನ್ನು ಮಾಡುತ್ತಲೇ ನೀನು ಹೀಗೆ ಮಾಡು ಎಂದು ಆಗ್ರಹಿಸದೆ ನೀನು ಹೀಗೆ ಮಾಡುತ್ತಿದ್ದೀಯಷ್ಟೇ ಎನ್ನುವ ಅನುನಯದಲ್ಲಿ ಉಪದೇಶಿಸುತ್ತಾನೆ. ನೋಡಿ, ರಾಮ ಆತನಿಗೆ ಆರ್ಡ್ರನ್ನು ಮಾಡಲ್ಲ, ನೀನು ಹೀಗೆ ಮಾಡಕತ್ತಿ ಹೀಗೆ ಮಾಡುವಂಥ ಆರ್ಡ್ರನ್ನು ಮಾಡಲ್ಲ. ಪ್ರೀತಿಯಿಂದ ಏನು ಮಾಡ್ತಾನೆ, ಪ್ರಿಯವಾದಂತಹ ಮಾತುಗಳನ್ನ, ರಾಜ್ಯಭಾರವನ್ನು ಹೇಗೆ ಮಾಡಬೇಕು, ರಾಜ್ಯದಲ್ಲಿ
ಪ್ರಜೆಗಳು ಮತ್ತು ರಾಜನ ಸಂಬಂಧ ಹೇಗಿರಬೇಕು, ಅಯೋಧ್ಯೆ ಸಂಪೂರ್ಣವಾದಂತಹ ಚಿತ್ರಣವನ್ನು ಹೇಗೆ ಕಟ್ಟಿಕೊಡಬೇಕು, ರಾಜನಾದಂತಹ ವ್ಯಕ್ತಿತ್ವ ಹೇಗಿರಬೇಕು, ಪ್ರಜೆಗಳ ಜೊತೆಗೆ ಎಲ್ಲ ರೀತಿಯಾದಂತಹ ವ್ಯವಹಾರ ನೀತಿ, ದಂಡ ನೀತಿ, ರಾಜನೀತಿಗಳನ್ನು ಪ್ರೀತಿಯಿಂದ ಹೇಳ್ತಿದ್ದಾನೆ. ಯಾರು? ರಾಮ ಭರತನಿಗೆ. ಆರ್ಡರನ್ನು ಮಾಡಲ್ಲ, ಆದೇಶವನ್ನು ಹೇಳ್ತಾ ಇಲ್ಲ. ಅದನ್ನೇ ಯಾವ ರೀತಿ ಹೇಳ್ತಾನೆ? ನಯವಾದಂತಹ ಪ್ರೀತಿಯಿಂದ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಸತ್ಯವನ್ನು ಪ್ರಿಯವಾಗಿ ಹೇಗೆ ಹೇಳಬೇಕೆಂಬುದಕ್ಕೆ ಇದು ಅತ್ಯುತ್ತಮವಾದ ನಿದರ್ಶನ. ನೋಡಿ, ಸತ್ಯವನ್ನು ನೀನು ಹೀಗೆ ಮಾಡು, ಹಾಗೆ ಮಾಡು ಅನ್ನುವಂಥ ಸತ್ಯವನ್ನು ಹೇಳ್ತಾ ಇಲ್ಲ, ಆರ್ಡರನ್ನು ಮಾಡ್ತಾ ಇಲ್ಲ ರಾಮ ಭರತನಿಗೆ. ಹೇಗೆ ಹೇಳ್ತಿದ್ದಾನೆ? ಪ್ರೀತಿಯಿಂದ ತನ್ನ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಆದರ್ಶವಾದ ರಾಜ್ಯದ ನಿರ್ವಹಣೆ ಹೇಗೆಂಬುದರ ಸಮಗ್ರವಾದ ಮಾಹಿತಿಯನ್ನು ವಾಲ್ಮೀಕಿ ಮಹರ್ಷಿಗಳು ರಾಮನ ಮಾತಿನಲ್ಲಿ ಅಡಗಿಸಿದ್ದಾರೆ. ನೋಡಿ, ರಾಜ್ಯದ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನುವಂಥ ಸಂಪೂರ್ಣವಾದಂತಹ ವಿವರಣೆಯನ್ನು ಇಲ್ಲಿ ಏನು ಮಾಡ್ತಿದ್ದಾರೆ? ವಾಲ್ಮೀಕಿ ಮಹರ್ಷಿಗಳು ರಾಮನ ಮಾತಿನಲ್ಲಿ ಹೇಳ್ಕೊಡ್ತಿದ್ದಾರೆ. ಪ್ರಜಾಪರಿಪಾಲನೆಯ ಭಾರತೀಯ ಚಿಂತನೆಗೆ ಇಲ್ಲಿಯ ರಾಮೋಕ್ತಿಗಳು ಸಾರ್ವಕಾಲಿಕವಾದ ನಿದರ್ಶನವಾಗಿವೆ. ಒಂದೊಂದು ವಾಕ್ಯವು ಚಿಂತನ ದೃಷ್ಟಿಯು ಎಂದೆಂದಿಗೂ ಸತ್ಯವೂ ಶಾಶ್ವತವೂ ಆದ ಮೌಲ್ಯಗಳನ್ನು ಪ್ರತಿಪಾದಿಸುತ್ತವೆ. ನೋಡಿ, ಪ್ರಜಾಪರಿಪಾಲನೆಯನ್ನು ಯಾವ ರೀತಿಯಾಗಿ ಮಾಡಬೇಕು? ನಮ್ಮ ಭಾರತೀಯ ಚಿಂತನೆಯಲ್ಲಿ ರಾಮನ ಉಕ್ತಿಗಳು ಎಷ್ಟು ಸಾರ್ವಕಾಲಿಕವಾಗಿ ನಿದರ್ಶನಕ್ಕೆ ಇಂದಿಯೂ ಕೂಡ ಅವು ನಿದರ್ಶನ ಪ್ರಾಯವಾಗಿವೆ ಅನ್ನುವಂತಹ ದೃಷ್ಟಿ ಎಂದಿಗೂ ಕೂಡ ಎಂದೆಂದಿಗೂ ಸತ್ಯ ಆಗಿವೆ, ಶಾಶ್ವತವಾಗಿದ್ದಾವೆ ಅಂತ ಹೇಳ್ತಿದ್ದಾರೆ. ರಾಮರಾಜ್ಯವೆಂಬುದು ಹೇಗಿರಬೇಕೆಂಬುದಕ್ಕೆ ಭರತನೊಡನೆ ರಾಮನಾಡುವ ಮಾತುಗಳಲ್ಲಿ ಸ್ಪಷ್ಟವಾದ ಉತ್ತರವಿದೆ. ನೋಡಿ, ರಾಮರಾಜ್ಯ ಅಂದರೆ ಹೇಗಿರಬೇಕು ಅನ್ನುವಂತಹ ಭರತನ ಜೊತೆಗೆ ತನ್ನ ಅಣ್ಣ ಆಗಿರ್ತಕ್ಕಂತಹ ರಾಮ ಯಾವ ರೀತಿಯಾಗಿ ಮಾತನಾಡುವಂತಹ ಪ್ರಸ್ತುತ ಗದ್ಯ ಭಾಗ ಇಲ್ಲಿದೆ. ಜಟಾಧಾರಿಯಾಗಿ ನಾರು ಮಡಿಯನ್ನುಟ್ಟು ಕೈ ಜೋಡಿಸಿಕೊಂಡು ನೆಲದ ಮೇಲೆ ಬಿದ್ದ ಭರತನನ್ನು ಶ್ರೀರಾಮನು ನೋಡಿದನು. ತೇಜಸ್ವಿಯಾದ ಆ ಭರತನು ಪ್ರಳಯ ಕಾಲದಲ್ಲಿ ಕೆಳಗೆ ಬಿದ್ದ ಸೂರ್ಯನಂತೆ ಕಾಣಿಸಿದನು. ಭರತನ ಮುಖವು ಬಾಡಿ ಬಣ್ಣಗೆಟ್ಟಿತ್ತು, ದೇಹವು ಸೊರಗಿ ಕೃಶವಾಗಿತ್ತು. ಅವನು ತನ್ನ ತಮ್ಮನಾದ ಭರತನೇ ಎಂಬುದು ಶ್ರೀರಾಮನಿಗೆ ತಟ್ಟನೆ ತಿಳಿಯಲಿಲ್ಲ. ಆಮೇಲೆ ಗುರುತು ಹಿಡಿದ ಕೂಡಲೇ ಎದ್ದು ಬಂದು ಕೈ ಹಿಡಿದು ಎತ್ತಿದನು. ಆತನನ್ನು ಪ್ರೀತಿಯಿಂದ ಮಾತಾಡಿಸಿ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಸಾವಧಾನವಾಗಿ ಕುಶಲ ಪ್ರಶ್ನೆಗಳನ್ನು ಕೇಳಿದನು. ಮಕ್ಕಳೇ, ನಾನು ಈಗಾಗಲೇ ಕಳೆದ ದಿನ ತರಗತಿಯಲ್ಲಿ ಹೇಳಿದ್ದೆ ಏನಂತಂದ್ರೆ, ಪಿತೃವಾಕ್ಯಕ್ಕೆ ಕಟ್ಟಿಬಿದ್ದಂತಹ ರಾಮ ತನ್ನ ತಂದೆಯ ಮಾತಿನಂತೆ ವನವಾಸಕ್ಕೆ ಬಂದಿರುತ್ತಾನ. ಆವಾಗ ಭರತ ಅಲ್ಲಿ ಇರುವುದಿಲ್ಲ. ಮರಳಿ ಬಂದ ತಕ್ಷಣ ಭರತನಿಗೆ ಎಲ್ಲ ವಿಷಯವನ್ನು ತೆಗೆದುಕೊಂಡು ಸಿಕ್ಕಾಪಟ್ಟೆ ದುಃಖಿತನಾದಂತಹ ಭರತ ತನ್ನ ಅಣ್ಣನನ್ನು ಕರೆದುಕೊಂಡು ಬಂದೇ ಬರುತ್ತೇನೆ ಅಂತ ಹಠ ತೊಟ್ಟುಕೊಂಡು ಅವೇನು ಬರ್ತಾನೆ ಕಾಡಿಗೆ. ಎಲ್ಲಿ? ಚಿತ್ರಕೂಟ ಅನ್ನುವಂಥ ಸ್ಥಳದಲ್ಲಿ ರಾಮ, ಲಕ್ಷ್ಮಣ ಮತ್ತು ತನ್ನ ಅತ್ತಿಗೆ ಸೀತಾಮಾತೆ ಇದ್ದಾಳಂಥ ವಿಷಯ ತಿಳಿದಂಥ ಆತ ಅಲ್ಲಿಗೆ ಬಂದಿರ್ತಾನೆ. ಯಾವ ರೀತಿಯಾಗಿ ಬಂದಿರ್ತಾನೆ? ಜಟಾಧಾರಿಯಾಗಿ ನಾರು ಮಡಿಯನ್ನುಟ್ಟು ಕೈ ಜೋಡಿಸಿಕೊಂಡು ನೆಲದ ಮೇಲೆ ಬಿದ್ದ ಭರತನನ್ನು ಶ್ರೀರಾಮನು ನೋಡಿದನು. ನೋಡಿ, ಹೇಗೆ ಬಂದಿದ್ದಾನೆ ಭರತ? ಜಟಾಧಾರಿಯಾಗಿ, ಸನ್ಯಾಸಿಗಳು ಧರಿಸುವಂತಹ ವೇಷಧಾರಿಯಾಗಿ ನಾರು ಮಡಿಯನ್ನುಟ್ಟುಕೊಂಡು, ಈಗಾಗಲೇ ಇದೆ ವನವಾಸದಲ್ಲಿರ್ತಕ್ಕಂಥವ್ರು ಧರಿಸುವಂತಹ ಸಾಧಾರಣವಾದಂತಹ ನಾರಿನ ಬಟ್ಟೆಯನ್ನು ಉಟ್ಕೊಂಡು ಯಾರು ಬಂದಿದ್ದಾರೆ? ಭರತನು ಕೂಡ ಬಂದನ. ಬಂದ ತಕ್ಷಣ ಅಲ್ಲಿ ರಾಮನನ್ನು ನೋಡ್ತಾನೆ. ರಾಮನನ್ನು ನೋಡಿದ ತಕ್ಷಣ ಎರಡೂ ಕೈಗಳನ್ನು ತೆಗೆದುಕೊಂಡು ನಮಸ್ಕಾರ ರೂಪದಲ್ಲಿ ಆತನನ್ನು ಮಾಡುವುದರ ಮುಖಾಂತರ ನೆಲದ ಮೇಲೆ ಬಿದ್ದಿರ್ತಕ್ಕಂತಹ ಭರತನನ್ನು ಶ್ರೀರಾಮ ನೋಡ್ತಾನ. ತೇಜಸ್ವಿಯಾದ ಆ ಭರತನು ಪ್ರಳಯ ಕಾಲದಲ್ಲಿ ಕೆಳಗೆ ಬಿದ್ದ ಸೂರ್ಯನಂತೆ ಕಾಣಿಸಿದನು. ನೋಡಿ, ತೇಜಸ್ವಿಯಾದ ಉಪಮೇಯದೊಂದಿಗೆ ಯಾರು ಹೇಳ್ತಾ ಇದ್ದಾರೆ ಇಲ್ಲಿ? ಕವಿಗಳು, ಲೇಖಕರು ಹೇಳ್ತಾ ಇದ್ದಾರ. ನೋಡಿ, ತೇಜಸ್ವಿಯಾದ ಭರತನು ನೋಡಿ ಯಾವ ರೀತಿಯಾಗಿ ಪ್ರಳಯ ಕಾಲದಲ್ಲಿ ಕೆಳಗೆ ಬಿದ್ದ ಸೂರ್ಯನಂತೆ ಕಾಣಿಸಿದನು. ಯಾಕೆ ಅಂದರೆ, ಒಂದು ಕಡೆ ತನ್ನ ಅಣ್ಣ ರಾಮ ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾಗಲಿಲ್ಲ ಅನ್ನುವಂತಹ ಒಂದು ಅಗಲಿಕೆ, ಎರಡನೇದು ತನ್ನ ತಂದೆ ತೀರಿಕೊಂಡ್ರಲ್ಲ ಅನ್ನುವಂಥ ಒಂದು ಅಗಲಿಕೆ. ಹೀಗಾಗಿ ಅಪಾರ ನೋವಿನಿಂದ ಬಳಲ್ತಕ್ಕಂತಹ ಭರತ ಯಾವಾಗಲೂ ತೇಜಸ್ವಿಯಿಂದ, ಯಾವಾಗಲೂ ಕಾಂತಿಯುಕ್ತನಾಗಿರ್ತಕ್ಕಂತಹ ಭರತ ಯಾವ ರೀತಿಯಾಗಿದ್ದಾನೆ ಅಂದ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾನೆ? ಸಾಯಂಕಾಲ ಸೂರ್ಯ ಯಾವ ರೀತಿಯಾಗಿ ಮುಳುಗ್ತಾನಲ್ಲ ಆ ರೀತಿಯಾಗಿ ಆತ ಕಾಣಿಸ್ತಾ ಇದ್ದಾನೆ. ಭರತನು ಪ್ರಳಯ ಕಾಲದಲ್ಲಿ ಕೆಳಗೆ ಬಿದ್ದ ಸೂರ್ಯನಂತೆ ಕಾಣಿಸ್ತಾ ಇದ್ದಾನೆ. ಭರತನ ಮುಖವು ಬಾಡಿ ಬಣ್ಣಗೆಟ್ಟಿತ್ತು. ನೋಡಿ, ಭರತನ ಮುಖ ಯಾವ ರೀತಿಯಾಗಿ ಕಾಣ್ತಾ ಇತ್ತು? ಸಂಪೂರ್ಣವಾಗಿ ಬಾಡಿ ಹೋಗಿಬಿಟ್ಟಿತ್ತು. ಭರತನ ಬಣ್ಣ ಹೇಗೆ ಕಾಣಿಸ್ತಾ ಇದೆಯಪ್ಪ ಅಂದರೆ, ಲೇಖಕರ ದೃಷ್ಟಿಯಲ್ಲಿ ಇಲ್ಲಿ ಸಂಪೂರ್ಣವಾಗಿ ಯಾವುದೇ ರೀತಿಯಂತಹ ಲವಲವಿಕೆ ಇಲ್ಲ, ಆತ ಸಂತೋಷದಿಂದ ಇಲ್ಲ,
ಉಲ್ಲಾಸದಿಂದ ಇಲ್ಲ. ಸಂಪೂರ್ಣವಾಗಿ ಆತನ ಮುಖ ಹೇಗೆ ಕಾಣತೈತಿ, ಬಾಡಿ ಬಣ್ಣಗೆಟ್ಟು ಹೋಗ್ಬಿಟ್ಟೈತಿ, ದೇಹವು ಸೊರಗಿ ಕೃಶವಾಗಿತ್ತು. ಕೃಶ ಅಂತಂದರೆ ನಿತ್ರಾಣ ಅಂದರೆ ಸಂಪೂರ್ಣವಾಗಿ ಆತ ಬಡಕಲು ದೇಹವನ್ನು ಹೊಂದಿದ್ದಾನೆ. ಬಡಕಾಗಿದೆ ನಾವು ಅಂತಿರ್ತೀವಲ್ಲ, ಓ ಏನೋ ಸಮಸ್ಯೆ ಇರಬೇಕು, ಬಡಕಾಗಿದ್ದಾನೆ ನೋಡ್ರಿ ಇದು ಅಂತ ಹೀಗೆಲ್ಲ ಮನೇಲಿ ಮಾತಾಡ್ತಾರೆ ನೋಡಿ. ಆ ರೀತಿಯಾಗಿ ಯಾರಾಗಿದ್ದಾರ, ಭರತನ ಸಂಪೂರ್ಣ ಅದು ಏನೈತಿ, ಸೊರಗಿ ಹೋಗ್ಬಿಟ್ಟೈತಿ. ಆತನ ಮುಖದಲ್ಲಿರ್ತಕ್ಕಂಥ ಬಣ್ಣ ಎಲ್ಲೋ ಬಾಡಿ ಹೋಗ್ಬಿಟ್ಟೈತಿ. ಅವನು ತನ್ನ ತಮ್ಮನಾದ ಭರತನೇ ಎಂಬುದು ಶ್ರೀರಾಮನಿಗೆ ತಟ್ಟನೆ ತಿಳಿಯಲಿಲ್ಲ. ನೋಡಿ, ಸಂಪೂರ್ಣವಾಗಿ ಬಡಕಲು ದೇಹವನ್ನು ಹೊಂದಿರತಕ್ಕಂತಹ ಭರತ ಕೆಳಗೆ ನೆಲಕ್ಕೆ ಬಿದ್ದು ಆತನಿಗೆ ನಮಸ್ಕಾರ ಮಾಡುತ್ತಿರುವಂತಹ ಭರತನ ನೋಡಿರ್ತಕ್ಕಂಥ ರಾಮ ಏನು ಮಾಡ್ತಾನೆ, ಆತ ತನ್ನ ತಮ್ಮನೇ ಅಂತೇಳಿ, ಯಾಕಂದರೆ ಜಟಾಧಾರಿಗೆ ನಾರು ಮಡಿಯನ್ನು ಉಟ್ಕೊಂಡು ಬಂದಿರ್ತಾನೆ. ಹೀಗಾಗಿ ಆತನಿಗೆ ಏನು ಅನ್ಸಲಿಲ್ಲ, ಈತ ನನ್ನ ತಮ್ಮನೇ ಅಂತೇಳಿ ಒಂದು ಕ್ಷಣ ಆತನಿಗೆ ಗುರುತು ಹಿಡಲಿಕ್ಕೆ ರಾಮನಿಗೆ ಆಗಲಿಲ್ಲ. ಆಮೇಲೆ ಗುರುತು ಹಿಡಿದ ಕೂಡಲೇ ಎದ್ದು ಬಂದು ಕೈ ಹಿಡಿದು ಎತ್ತಿದನು. ಆಮೇಲೆ ಸ್ವಲ್ಪ ನಿಧಾನವಾಗಿ 1 ನಿಮಿಷ ಕಳೆದಾದಮೇಲೆ, ಓ ಈತ ನನ್ನ ತಮ್ಮ ಭರತನೇ ಅಂತೇಳಿ ಅಂದ್ಕೊಂಡು ಗುರುತು ಹಿಡಿದ ತಕ್ಷಣ ತಾನು ಕುಳಿತಿರುವಂಥ ಸ್ಥಳದಿಂದ ಎದ್ದು ಬಂದು ಆತನನ್ನು ಕೈ ಹಿಡಿದು ಮೇಲಕ್ಕೆ ಎತ್ತನ. ಆತನನ್ನು ಪ್ರೀತಿಯಿಂದ ಮಾತಾಡಿಸಿ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಸಾವಧಾನವಾಗಿ ಕುಶಲ ಪ್ರಶ್ನೆಗಳನ್ನು ಕೇಳಿದನು. ನೋಡಿ, ಆಮೇಲೆ ಭರತನನ್ನು ಪ್ರೀತಿಯಿಂದ ಕರೆದುಕೊಂಡು ಬಂದು ತನ್ನ ಪಕ್ಕದಲ್ಲಿ ಕುಳಿಸಿಕೊಂಡು ಏನು ಮಾಡ್ತಾನೆ, ಸಮಾಧಾನದಿಂದ ಆತನಿಗೆ ಪ್ರಶ್ನೆಗಳನ್ನು ಕೇಳ್ತಾನೆ. ಕುಶಲ ಪ್ರಶ್ನೆಗಳನ್ನಂತಂದ್ರೆ, ಅರಮನೆ ಹೇಗಿದೆ, ಅಯೋಧ್ಯೆ ಹೇಗಿದೆ, ನೀನು ಹೇಗಿದೆಯಾ, ಅಲ್ಲಿ ಅರಮನೆಯಲ್ಲಿರ್ತಕ್ಕಂತಹ ಮಾತೆಯರು ಹೇಗಿದ್ದಾರೆ, ಎಲ್ಲ ಸಂಪೂರ್ಣ ವಿಷಯವನ್ನು ಆತೇನು ಮಾಡ್ತಾನೆ, ರಾಮ ಭರತನಿಗೆ ಕೇಳ್ತಾನ. ಪ್ರಾರಂಭದ ಮಾತುಕತೆಗಳೆಲ್ಲ ಮುಗಿದ ಬಳಿಕ ಅಯೋಧ್ಯೆಯಲ್ಲಿ ಭರತನ ಆಡಳಿತವು ಹೇಗೆ ನಡೆಯುತ್ತಿದೆ ಎಂಬುದನ್ನು ತಿಳಿಯಲು ಶ್ರೀರಾಮನು ಹಲವು ಪ್ರಶ್ನೆಗಳನ್ನು ಈ ಮುಂದಿನಂತೆ ಹಾಕಿದನು. ನೋಡಿ, ಪ್ರಾರಂಭದಲ್ಲಿ ತನ್ನ ಕುಶಲ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂತಹ ರಾಮ ಏನು ಮಾಡ್ತಿದ್ದಾನೆ, ಎಲ್ಲ ಮಾತುಕತೆ ಮುಗಿದಾದ್ಮೇಲೆ ಅಯೋಧ್ಯೆಯಲ್ಲಿ ಭರತನ ಹೇಗೆ ಆಡಳಿತ ನಡೀತಾ ಇದೆ ಅನ್ನುವಂಥದ್ದು ರಾಮನಿಗೆ ಗೊತ್ತಿಲ್ಲ. ಅಲ್ಲಿ ಏನೆಲ್ಲ ಆಗಿದೆ, ತಾನು ವನವಾಸಕ್ಕೆ ಬಂದ ಮೇಲೆ ಅಲ್ಲಿ ಏನೇನೆಲ್ಲ ಘಟನೆಗಳು ನಡೀತಿದ್ದಾವೆ ಅನ್ನುವಂಥ ಯಾವ ಮಾಹಿತಿಗಳು ಗೊತ್ತಿರುವುದಿಲ್ಲ. ಹೀಗಾಗಿ ಅದನ್ನು ತಿಳಿಯುವಂತಹ ಉದ್ದೇಶದಿಂದ ಶ್ರೀರಾಮ ಏನು ಮಾಡ್ತಾನೆ, ಭರತನಿಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಏನಂತ, ನೀನು ಹೀಗೆ ಮಾಡು ಅನ್ನುವಂತಹ ಆಗ್ರಹವನ್ನು ಮಾಡೋದಿಲ್ಲ, ನೀನು ಹೀಗೆ ಮಾಡ್ತಾ ಇದೀಯ ಅಷ್ಟೇ ಅನ್ನುವಂತಹ ಒಂದು ಸಂದೇಶದ ಮುಖಾಂತರ ಆತನಿಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತಿದ್ದಾನೆ. ಯಾವ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ರಾಮ ಭರತನಿಗೆ ಎಷ್ಟು ಪ್ರಿಯವಾದಂತಹ ಮಾತಿನಲ್ಲಿ ಕೇಳ್ತಾ ಇದ್ದಾನೆ ಎಂಬುದನ್ನು ನೋಡೋಣ. ಭರತ, ರಾಜ್ಯವನ್ನು ಆಳತಕ್ಕವರಿಗೆ ಮಂತ್ರಾಲೋಚನೆಯೇ ಜಯಕ್ಕೆ ಮೂಲ ಕಾರಣವಾದದ್ದು. ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯರು ಆ ಮಂತ್ರಾಲೋಚನವನ್ನು ಗೋಪ್ಯವಾಗಿಟ್ಟಿರಬೇಕು. ನೋಡಿ, ಭರತನಲ್ಲಿ ಯಾವ ಪ್ರಶ್ನೆಗಳನ್ನು ಹೇಗೆ ಕೇಳ್ತಿದ್ದಾನೆ ರಾಮ ಅಂದರೆ, ರಾಜ್ಯವನ್ನು ಆಳತಕ್ಕವರಿಗೆ ಮಂತ್ರಾಲೋಚನೆ ಜಯಕ್ಕೆ ಮೂಲ ಕಾರಣ ಅಂತ ಹೇಳ್ತಿದ್ದಾರೆ. ಮಂತ್ರಾಲೋಚನೆ ಅಂತಂದರೆ ಗುಪ್ತವಾದಂತಹ ಆಲೋಚನೆ, ಗುಪ್ತವಾಗಿ ವಿಚಾರವನ್ನು ಮಾಡುವಂಥದ್ದು. ಅಂದರೆ ತನ್ನ ಗುಪ್ತವಾಗಿರ್ತಕ್ಕಂಥ ಏನು ಸದಸ್ಯರು, ಏನೋ ಒಂದು ಟೀಮ್ ಏನಿರುತ್ತಲ್ಲ ಅವ್ರ ಮುಖಾಂತರ ತನ್ನ ಆಪ್ತರ ಜೊತೆ ಗುಪ್ತವಾಗಿ ಕೆಲವೊಂದು ಆಪ್ತರ ಜೊತೆ ಆ ಮಾಹಿತಿಗಳನ್ನು ಇಟ್ಕೊಳ್ಳುವಂಥದ್ದು, ವಿಚಾರ ಮಾಡುವಂಥದ್ದು. ಅದನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಎಂತಹ ಸಂದರ್ಭ ಬಂದರೂ ಅದನ್ನು ಬಿಟ್ಟು ಕೊಡುವಂತಿಲ್ಲ. ನೋಡಿ, ರಾಜ್ಯವನ್ನು ಆಳ್ತಕ್ಕವ್ರಿಗೆ ಏನಿರಬೇಕು, ಮಂತ್ರಾಲೋಚನೆ ಇರಬೇಕು. ಆ ಮಂತ್ರಾಲೋಚನೆಯಿಂದ ಮಾತ್ರ ಏನಾಗುತ್ತೆ, ಜಯಕ್ಕೆ ಮೂಲ ಕಾರಣ ಆಗುತ್ತೆ. ಯಾಕಂದ್ರೆ ಆ ಮಂತ್ರಿಗಳು ಏನಾದಾರಲ್ಲ, ಸಚಿವ ಸಂಪುಟದಲ್ಲಿರ್ತಕ್ಕಂತಹ ಕೆಲವೊಂದಷ್ಟು ಉನ್ನತ ಅಧಿಕಾರಿಗಳು ಇರ್ತಾರೆ. ಅವರು ಅಲ್ಲಿ ಅವರೆಲ್ಲರೂ ಕೂಡಿಕೊಂಡು ನಡೆಸುವಂತಹ ಒಂದು ಮುಖ್ಯ ಸಭೆಗೆ ನಾವಂತೀವಿ ಮಂತ್ರಾಲೋಚನೆ ಅಂತೇಳಿ ಕರಿತೀವಿ. ಅಲ್ಲೆಲ್ಲರೂ ಮಂತ್ರಿಗಳು, ಕೆಲವೊಂದಷ್ಟು ಆಪ್ತರು ಎಲ್ಲರೂ ಆ ಸಭೆಯಲ್ಲಿ ಇರ್ತಾರೆ. ಅಲ್ಲಿ ಪ್ರಮುಖವಾಗಿರ್ತಕ್ಕಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ಅವ್ರು ಏನು ಮಾಡ್ತಾರೆ, ದೀರ್ಘವಾದಂತಹ ಸಮಾಲೋಚನೆ ನಡೆಸಿ ರಾಜ್ಯಕ್ಕೆ ಒಳ್ಳೆಯದಾಗುವಂತಹ ಮಹತ್ವದ ನಿರ್ಧಾರಗಳನ್ನು ಅವರು ಕೈಗೊಳ್ತಾರೆ. ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯರು ಆ ಮಂತ್ರಾಲೋಚನೆಯನ್ನು ಗೋಪ್ಯವಾಗಿಟ್ಟಿರಬೇಕು. ನೋಡಿ, ರಾಜ್ಯಶಾಸ್ತ್ರದಲ್ಲಿರ್ತಕ್ಕಂಥ ಅತ್ಯಂತ ಆಳವಾದಂತಹ ಪಾಂಡಿತ್ಯವನ್ನು, ಜ್ಞಾನವನ್ನು ಹೊಂದಿರುವವರು ಅಮಾತ್ಯರು. ಅವರು ಯಾರಪ್ಪ ಅಂದ್ರೆ ಮುಖ್ಯ ಸಚಿವರು ಅಂತೇ ಕರಿತೀವಿ. ಅವರು ಯಾವಾಗಿದ್ರು ಆ ಮಂತ್ರಾಲೋಚನೆಯನ್ನು ಯಾವ ರೀತಿಯಾಗಿಟ್ಟಿರಬೇಕು, ಗೌಪ್ಯವಾಗಿಟ್ಟಿರಬೇಕು. ರಹಸ್ಯತೆಯಿಂದ ಅವರು ಆ ರಹಸ್ಯವನ್ನು ಕಾಪಾಡಿಕೊಂಡು ಬರುವವರಾಗಿರಬೇಕು. ನೀನು ನಿದ್ರಾವಶನಾಗದೆ ಯುಕ್ತ ಕಾಲದಲ್ಲಿ ಎಚ್ಚರಗೊಳ್ಳುತ್ತಿರುವೆಯಾ? ರಾತ್ರಿಯ ಕಡೆಯ ಜಾವದಲ್ಲೆದ್ದು ರಾಜನೀತಿಯ ಕರ್ತವ್ಯವನ್ನು ಪರ್ಯಾಲೋಚಿಸುತ್ತಿದ್ದೀಯಾ? ನೀನೊಬ್ಬನೇ ಮಂತ್ರಾಲೋಚನೆ ಮಾಡಿ ನಿರ್ಣಯಕ್ಕೆ ಬರುವುದಿಲ್ಲವಷ್ಟೇ, ಅಥವಾ ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನು ವೃಥಾ ಸೇರಿಸಿ ಚರ್ಚಿಸುವುದಿಲ್ಲವಷ್ಟೇ? ನಿನ್ನ ಮಂತ್ರಾಲೋಚನೆಯು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದಲ್ಲಿ ಬಹಿರಂಗವಾಗುವುದಿಲ್ಲವಷ್ಟೇ?
ಅಲ್ಪ ಪ್ರಯತ್ನದಿಂದ ಬಹುಫಲವನ್ನು ಕೊಡತಕ್ಕ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರುತ್ತಿರುವೆಯಷ್ಟೇ, ಅದನ್ನು ಆಚರಣೆಗೆ ತರಲು ತಡ ಮಾಡುವುದಿಲ್ಲ ತಾನೇ. ನೀನು ಆಚರಣೆಗೆ ತರಬೇಕೆಂದಿರುವ ಮಂತ್ರಾಲೋಚನೆಯು ಮೊದಲೇ ಸಾಮಂತ ರಾಜರಿಗೆ ತಿಳಿದಿರುವುದಿಲ್ಲ ತಾನೇ. ಅದು ಸಾಮಂತರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರಬೇಕು, ಇಲ್ಲವೇ ಅರ್ಧದಷ್ಟಾದರೂ ಆಚರಣೆಯಲ್ಲಿ ಬಂದಿರಬೇಕು. ನೀನಾಗಲಿ ನಿನ್ನ ಮಂತ್ರಿಗಳಾಗಲಿ ನಡೆಸಿದ ಮಂತ್ರಾಲೋಚನೆಯು ಊಹೆಯಿಂದಲೂ ಯುಕ್ತಿಯಿಂದಲೂ ಜನರಿಗೆ ತಿಳಿದು ಬಹಿರಂಗವಾಗದಂತೆ ಎಚ್ಚರಿಕೆಯಲ್ಲಿರುವೆಯಾ? ನೋಡಿ ಮಕ್ಕಳೇ, ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನಪ್ಪ ರಾಮ ಭರತನಿಗೆ. ನೀನು ನಿದ್ರಾವಶನಾಗದೆ ಯುಕ್ತ ಕಾಲದಲ್ಲಿ ಎಚ್ಚರಗೊಳ್ಳುತ್ತಿರುವೆಯಾ? ನೋಡು, ನೀನು ನಿದ್ರೆಗೆ ಜಾರುತ್ತಿಲ್ಲ ಅಲ್ಲ, ನೀನು ಯಾವುದೇ ಕಾರಣಕ್ಕೂ ನಿದ್ರೆಯನ್ನು ಮಾಡ್ತಾ ಇಲ್ವಲ್ಲ, ನೀನು ಯುಕ್ತ ಕಾಲದಲ್ಲಿ ಎಚ್ಚರ ಇರ್ತೀಯಾ ಅಂತ ಹೇಳಿ ರಾಜನಾದವನು ನಿದ್ದೆಯನ್ನು ಹೇಗೆ ತಡಿಬೇಕು, ನಿದ್ದೆಯನ್ನು ಯಾವ ಸಂದರ್ಭದಲ್ಲಿ ಮಾಡಬೇಕು, ನೀನು ಸದಾಕಾಲ ನಿದ್ರೆಯಲ್ಲೇನೆ ಏನಾರು ಇರ್ತೀನ, ಯುಕ್ತ ಕಾಲದಲ್ಲಿ ಎಚ್ಚರ ಇರ್ತೀಯಲ್ವಾ? ಯಾಕಂದರೆ ರಾಜನಾದವನಿಗೆ ಆ ನಿಪುಣ ನೀತಿ ಇರಬೇಕು ಅಂತ ರಾಮ ಇಲ್ಲಿ ಭರತನಿಗೆ ಹೇಳ್ಕೊಡ್ತಾ ಇದ್ದಾನೆ. ನೀನು ಆರಾಮಾಗಿ ನಿದ್ರೆಯನ್ನು ಮಾಡದೆ ಆಗಾಗ ಎದ್ದು ಎಚ್ಚರಗೊಂಡಿರ್ತೀಯಲ್ವಾ, ಆಗಾಗ ಎಚ್ಚರಗೊಂಡು ಯುಕ್ತ ಕಾಲದಲ್ಲಿ ಅಂದರೆ ಯಾವಾಗ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದನ್ನು ನೀನು ಅದನ್ನು ವಿಚಾರವನ್ನು ಮಾಡ್ತಿರ್ತೀಯಲ್ವಾ ಅಂಥೇಳಿ ಕೇಳ್ತಾ ಇದ್ದಾನೆ. ರಾತ್ರಿಯ ಕಡೆಯ ಜಾವದಲ್ಲೆದ್ದು ರಾಜನೀತಿಯ ಕರ್ತವ್ಯವನ್ನು ಪರ್ಯಾಯ ಲೋಚಿಸುತ್ತಿದ್ದೀಯಾ? ರಾತ್ರಿ ಎಲ್ಲ ನೀ ಏನು ಮಾಡಬೇಕು, ಎದ್ದು ಅಂದರೆ ರಾತ್ರಿ ಕಡೆ ಜಾವದಲ್ಲೆದ್ದು ನೀನು ರಾಜನೀತಿ ಕರ್ತವ್ಯನ ಪರ್ಯಾಯ ಲೋಚಿಸುತ್ತಿದ್ದೀಯಾ ಅಂತ ಕೇಳ್ತಿದ್ದಾನೆ. ನೋಡು, ನೀನು ಚಿಂತೆಯನ್ನು ಮಾಡ್ತಿದ್ದೀಯಾ, ಅದೇ ವಿಚಾರವನ್ನು ವಿಮರ್ಶೆಯನ್ನು ಮಾಡ್ತೀಯಾ. ರಾತ್ರಿ ಕಡೆ ಎಲ್ಲ ಎದ್ದು ನೀನು ರಾಜನೀತಿ ಕರ್ತವ್ಯವನ್ನು ಹೇಗೆ ಪರಿಪಾಲಿಸಬೇಕು, ಹೇಗೆ ಮಾಡಬೇಕು, ರಾಜನಾದವನು ಯಾವ ಕರ್ತವ್ಯವನ್ನು ರಾಜನೀತಿಯ ಬಗ್ಗೆ ವಿಮರ್ಶೆಯನ್ನು ಮಾಡಬೇಕು, ಚಿಂತೆಯನ್ನು ಮಾಡಬೇಕು ಅಂತ ಮಾಡ್ತಿದ್ದೀಯಲ್ವಾ ಅಂತ ಕೇಳ್ತಿದ್ದಾನೆ. ಯಾರಿಗೆ? ರಾಮ ಭರತನಿಗೆ ಕೇಳ್ತಾ ಇದ್ದಾನೆ. ನೀನೊಬ್ಬನೇ ಮಂತ್ರಾಲೋಚನೆ ಮಾಡಿ ನಿರ್ಣಯಕ್ಕೆ ಬರುವುದಿಲ್ಲವಷ್ಟೇ. ನೋಡಿ, ನೀನು ಯಾವುದಾದ್ರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಪ್ಪ ಅಂತಂದ್ರೆ ನೀನು ಒಬ್ಬನೇ ತೆಗೆದುಕೊಳ್ಬೇಡ, ಮಂತ್ರಾಲೋಚನೆ ಮಾಡಿ ಆಮೇಲೆ ನಿರ್ಣಯಕ್ಕೆ ಬರೋದಿಲ್ಲವಷ್ಟೇ ಅಂತ. ನೀನೊಬ್ಬನೇ ನಿರ್ಧಾರವನ್ನು ತೆಗೆದುಕೊಳ್ಬೇಡ, ಮಂತ್ರಾಲೋಚನೆ ಮಾಡು, ಮಂತ್ರಿಗಳ ಜೊತೆಗೆ ಸಮಾಲೋಚನೆಯನ್ನು ಮಾಡಿ ಆಮೇಲೆ ನೀನೇನು ಮಾಡು, ನಿರ್ಣಯವನ್ನು ತೆಗೆದುಕೊಳ್ಳು. ಅಥವಾ ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನು ವೃಥಾ ಸೇರಿಸಿ ಚರ್ಚಿಸುವುದಿಲ್ಲವಷ್ಟೇ. ನೀನೇನು ಮಾಡು, ಅಗತ್ಯಕ್ಕಿಂತ ಹೆಚ್ಚಿಗೆ ಎಲ್ಲ ಜನರನ್ನು ಸೇರಿಸಿ ಎಲ್ಲ ವಿಷಯವನ್ನು ಚರ್ಚೆಯನ್ನು ಮಾಡಬೇಡ. ಹೆಚ್ಚಿನ ಮಂದಿಯನ್ನು ವೃಥಾ ಸೇರಿಸಿ ಚರ್ಚಿಸುವುದಿಲ್ಲವಷ್ಟೇ. ನೀನು ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನಲ್ಲಿ ಸೇರಿಸ್ಬೇಡ, ಎಲ್ಲ ವಿಷಯನ ಅವ್ರ ಜೊತೆ ಡಿಸ್ಕಷನ್ ಮಾಡಬೇಡ, ಅಂದರೆ ಅವ್ರ ಜೊತೆ ಎಲ್ಲ ಸಮಾಲೋಚನೆಯನ್ನು ಮಾಡಬೇಡ, ವಿಮರ್ಶೆಯನ್ನು ಮಾಡಬೇಡ. ನಿನಗೆ ಯಾರು ಮುಖ್ಯ ಅಂತೇಳಿ ಅನ್ನಿಸ್ತಲ್ಲ ಅಂಥವ್ರ ಜೊತೆ ಏನು ಮಾಡು, ನೀನು ವಿಷಯವನ್ನು ಚರ್ಚೆಯನ್ನು ಮಾಡು. ನಿನ್ನ ಮಂತ್ರಾಲೋಚನೆಯು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದಲ್ಲಿ ಬಹಿರಂಗವಾಗುವುದಿಲ್ಲವಷ್ಟೇ. ನೀನೇನು ಮಂತ್ರಾಲೋಚನೆ ಏನು ಮಾಡ್ತಿಲ್ಲ, ಯಾವುದಾದ್ರೂ ಒಂದು ವಿಷಯವನ್ನು ಡಿಸ್ಕಸ್ ಏನು ಮಾಡ್ತಿಲ್ಲ, ಅದನ್ನು ಸಮಾಲೋಚನೆ ಏನು ಮಾಡ್ತೀಯಲ್ಲ, ಅದು ಕಾರ್ಯರೂಪಕ್ಕೆ ಬರೋದ್ರೊಳಗಾಗಿ ಎಲ್ಲರಿಗೂ ಬಹಿರಂಗ ಆಗೋದಿಲ್ಲಲ್ವ. ಭರತ ಹೀಗೆ ಮಾಡ್ತಾ ಇದ್ದಾನೆ, ಹೀಗಾಗತ್ತೆ ಹೀಗತ್ತೆ ಎಲ್ಲರಿಗೂ ಬಹಿರಂಗ ಆಗೋದಿಲ್ಲಲ್ಲ. ಬಹಿರಂಗ ಆಗುವಂಥ ಜನರ ಜೊತೆಗೆ ನೀನೇನು ಮಾಡಬೇಡ, ಮಂತ್ರಾಲೋಚನೆಯನ್ನು ಮಾಡಬೇಡ. ಗೌಪ್ಯವಾಗಿರುವವರ ಜೊತೆಗೆ, ರಹಸ್ಯವಾಗಿರುವವರ ಜೊತೆಗೆ ಮಾತ್ರ ಏನು ಮಾಡಿ, ನೀನು ಮಂತ್ರಾಲೋಚನೆಯನ್ನು ಮಾಡು, ವಿಷಯವನ್ನು ಸಮರ್ಥನೆಯನ್ನು ಮಾಡ್ಕೋ, ವಿಮರ್ಶಿಸು, ಚಿಂತೆಯನ್ನು ಮಾಡು ಅಂತೇಳಿ ಹೇಳ್ತಾ ಇದ್ದಾನೆ. ಅಲ್ಪ ಪ್ರಯತ್ನದಿಂದ ಬಹುಫಲವನ್ನು ಕೊಡತಕ್ಕ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರುತ್ತಿರುವೆಯಷ್ಟೇ. ಅಂದರೆ ನೀನು ಸ್ವಲ್ಪ ಕೆಲಸ ಮಾಡಿದರೆ ಸಾಕು, ಆ ಕೆಲಸ ಆದಷ್ಟು ಬೇಗ ಆಗುತ್ತಲ್ವ. ಅಂಥ ಕಾರ್ಯವನ್ನು ನೀನೇನು ಮಾಡು, ಕಾರ್ಯರೂಪಕ್ಕೆ ಬರೋದಾಗ ರಾಷ್ಟ್ರದಲ್ಲಿ ಬಹಿರಂಗ ಆಗೋದು ಆಯ್ತಲ್ವ. ನೀನು ಸ್ವಲ್ಪ ಪ್ರಯತ್ನ ಮಾಡಿದರೂ ಕೂಡ ಅದು ಬಹುಫಲವನ್ನು ಕೊಡ್ತಕ್ಕಂಥ ಕಾರ್ಯಗಳನ್ನ ನೀನು ಕೂಡಲೇ ಮಾಡು, ಅದನ್ನ ಆಚರಣೆಗೆ ತರುತ್ತಿರುವೆಯಷ್ಟೇ ಅಂತ ಕೇಳ್ತಾ ಇದ್ದಾನೆ. ನೋಡು, ಸ್ವಲ್ಪ ಪ್ರಯತ್ನ, ಸ್ವಲ್ಪ ಎಫರ್ಟ್ ಹಾಕಿದರೆ ಸಾಕು, ಆ ಕೆಲಸ ಬೇಗ ಆಗಿಬಿಡುತ್ತಲ್ವ. ಅಂಥ ಕೆಲಸವನ್ನು ನೀನು ಬೇಗ ಮಾಡ್ತಿದೆಯಲ್ವಾ, ಅದನ್ನು ಅಂಥ ಕೆಲಸವನ್ನು ಮಾಡು. ಅದನ್ನು ಆಚರಣೆಗೆ ತರಲು ತಡ ಮಾಡುವುದಿಲ್ಲ ತಾನೇ. ನೋಡು, ನೀನು ಅದನ್ನು ಆಚರಣೆಗೆ ತರಲು ತಡವನ್ನು ಮಾಡುವುದಿಲ್ಲ ಅಲ್ವಾ. ನೀನು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿದರೆ ಅದು ಬೇಗ ಬಹುಫಲವನ್ನು ಕೊಡುತ್ತೆ, ಪ್ರತಿಫಲವನ್ನು ಕೊಡುತ್ತೆ. ಅಂಥ ಕೆಲಸವನ್ನು ನೀನು ಮಾಡ್ತಾ ಇದೆಯಲ್ವಾ, ಹಂಗೆ ಮಾಡೋದೇನಾದರೂ ಇದ್ದಪ್ಪ ಅಂತಂದ್ರೆ, ಅಂಥ ಕೆಲಸ ಇತ್ತಂದ್ರೆ ನೀನು ಅಂಥ ಕೆಲಸವನ್ನು ತಡ ಮಾಡಬೇಡ, ಅದನ್ನು ನೀನೇನು ಮಾಡು, ಆಚರಣೆಗೆ ತರ್ತಾ ಇದೆಯಲ್ವಾ. ನೀನು ಆಚರಣೆಗೆ ತರಬೇಕೆಂದಿರುವ ಮಂತ್ರಾಲೋಚನೆಯು ಮೊದಲೇ ಸಾಮಂತ ರಾಜರಿಗೆ ತಿಳಿದಿರುವುದಿಲ್ಲ ತಾನೇ.
ನೀನೇನು ಮಂತ್ರಾಲೋಚನೆಯನ್ನು ಮಾಡ್ತಿಲ್ವಾ, ನಿನಗೆ ಬೇಕಂದಿರುವಂಥ ಅಧಿಕಾರ ಜೊತೆ ಗೌಪ್ಯವಾಗಿ ಏನು ಚರ್ಚೆಯನ್ನು ಮಾಡಿರ್ತಿಯಲ್ಲ, ಆ ವಿಮರ್ಶೆನ ಮಾಡಿರ್ತಿಯಲ್ವ, ಅಂಥ ವಿಷಯ ಸಾಮಂತ ರಾಜರಿಗೆ ಮೊದಲೇ ತಿಳಿದಿರುವುದಿಲ್ಲ ಅಂತೇಳಿ ಕೇಳ್ತಾ ಇದ್ದಾನೆ. ಅಂದರೆ ಸಾಮಂತ ರಾಜರು ಅಂತಂದರೆ ಮಹಾರಾಜ ಆಗಿರ್ಬೋದು ಅಥವಾ ಚಕ್ರವರ್ತಿ ಕೈಗಳಿರ್ತಕ್ಕಂಥ ಸಣ್ಣ ಸಣ್ಣ ಪ್ರಾಂತ್ಯಗಳ ಒಡೆಯರು. ಇವರು ರಾಜನಿಗೆ ಮುಖ್ಯವಾಗಿರ್ತಕ್ಕಂತಹ ರಾಜನಿಗೆ ನಿಗದಿತವಾದಂತಹ ಕಪ್ಪು ಕಾಣಿಕೆಗಳನ್ನ ಕೊಡ್ತಿರ್ತಾರೆ. ಕಪ್ಪು ಕಾಣಿಕೆಗಳನ್ನ ಕೊಡ್ತಾ ಇವರು ತಮ್ಮ ಪ್ರಾಂತ್ಯಗಳನ್ನು ಏನು ತಾವು ಆಳ್ತಿರುವಂತಹ ಏನು ಪ್ರಾಂತ್ಯ ಇರ್ತಾವಲ್ಲ ಅವುಗಳನ್ನ ಸ್ವತಂತ್ರವಾಗಿ ಆಳ್ವಿಕೆಯನ್ನು ಮಾಡ್ತಿರ್ತಾರೆ. ಇವರಿಗೆ ನಾವು ಸಾಮಂತ ರಾಜರು ಅಂತೇಳಿ ಕರಿತೀವಿ. ಹೀಗಾಗಿ ನೀನು ಜಾರಿಗೆ ತರ್ತಕ್ಕಂತಹ ಏನು ವಿಷಯ ಅದಾವಲ್ಲ, ಏನು ಕಾರ್ಯರೂಪಕ್ಕೆ ಅಂತ ಅಂತಿಲ್ಲ, ಅವು ಸಾಮಂತ ರಾಜರಿಗೆ ಮೊದಲೇ ತಿಳಿದಿರುವುದಿಲ್ಲಲ್ವಾ ಅಂತ ಕೇಳ್ತಿದ್ದಾನೆ. ಅದು ಸಾಮಂತರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರಬೇಕು, ಇಲ್ಲವೇ ಅರ್ಧದಷ್ಟಾದರೂ ಆಚರಣೆಯಲ್ಲಿ ಬಂದಿರಬೇಕು. ಸಾಮಂತ ರಾಜರಿಗೆ ಗೊತ್ತಾಗಬಾರ್ದು. ಒಂದು ವೇಳೆ ಗೊತ್ತಾಗುವಂತಹ ಮಟ್ಟ ಅಥವಾ ಗೊತ್ತಾಗುವಷ್ಟರಲ್ಲಿ ಏನಾಗಿರಬೇಕು, ಸಂಪೂರ್ಣವಾಗಿ ಆ ಕೆಲಸ ಮಾಡುವಂತಹ ನೀನು ಕೈಗೊಳ್ಳುವಂತಹ ಕೆಲಸ ನಡೆದು ಹೋಗಿರಬೇಕು. ಒಂದು ವೇಳೆ ನಡೆದು ಹೋಗಲಿಲ್ಲ ಅಂದರೂ ಪರವಾಗಿಲ್ಲ, ಅದರಲ್ಲಿ ಅರ್ಧದಷ್ಟಾದರೂ ಅದು ಆಚರಣೆಗೆ ಬಂದಿರಬೇಕು. ನೀನಾಗಲಿ ನಿನ್ನ ಮಂತ್ರಿಗಳಾಗಲಿ ನಡೆಸಿದ ಮಂತ್ರಾಲೋಚನೆಯು ಊಹೆಯಿಂದಲೂ ಯುಕ್ತಿಯಿಂದಲೂ ಜನರಿಗೆ ತಿಳಿದು ಬಹಿರಂಗವಾಗದಂತೆ ಎಚ್ಚರಿಕೆಯಲ್ಲಿರುವೆಯಾ. ನೋಡಿ, ನೀನು ಏನು ನಡೆಸ್ತಿದೆಯಲ್ವಾ, ಏನು ನಿನ್ನ ಮಂತ್ರಿಗಳ ಜೊತೆ ನೀ ಏನು ಸಮಾಲೋಚನೆ ಮಾಡ್ತೀಯಲ್ಲ, ಆ ಮಾಡುವಂತಹ ವಿಷಯ ಏನಾಗಿರ್ಬೋದು, ಯಾವುದೇ ಕಾರಣಕ್ಕೂ ಜನರು ಊಹೆಯನ್ನು ಮಾಡಬಾರ್ದು. ನಿನ್ನ ಯುಕ್ತಿಯಿಂದ ನೀನೇನು ಮಾಡಬೇಕು, ಜನರಿಗೆ ಬಹಿರಂಗವಾಗದಂತೆ ಪ್ರತಿ ಕ್ಷಣಕ್ಕೂ ನೀನು ಎಚ್ಚರಿಕೆಯಲ್ಲಿ ಇರ್ತೀಯಲ್ವಾ ಅಂಥೇಳಿ ಕೇಳ್ತಿದ್ದಾನೆ. 1000 ಮೂರ್ಖರಿಗಿಂತಲೂ ಒಬ್ಬ ಪಂಡಿತನೇ ಲೇಸೆಂದು ತಿಳಿದು ಅವನನ್ನು ಆಧರಿಸುವೆಯಾ. 1000 ಮೂರ್ಖರು ಏನು ಹೇಳ್ತಿದ್ದಾರೆ ಅನ್ನೋಕ್ಕಿಂತ ನೀನು ಒಬ್ಬನೇ ಪಂಡಿತ ಲೇಸ್ ಅಂತ ಅನ್ಕೊಂಡು ಅವನೇನೇನಾದರೂ ನೀನು ಆಧರಿಸ್ತಿದೆಯಾ, ಆತನ ಮಾತನ್ನು ಏನಾದರೂ ಕೇಳ್ತಿದೆಯಾ. ಏಕೆಂದರೆ ಕಷ್ಟ ಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ. ಯಾಕಪ್ಪ ಅಂತಂದ್ರೆ ಕಷ್ಟ ಕಾಲದಲ್ಲಿ ಪಂಡಿತನೊಬ್ಬನೇ. ನೋಡಿ, ಈಗ ಹಲವಾರು ಜನ ಇರ್ತಾರೆ, ರಾಜನಿಗೆ ಯಾವುದೋ ಒಂದು ಕಷ್ಟ ಬಂದೈತಿ, ಏನೋ ಒಂದು ಸಮಸ್ಯೆ ಬಂದೈತೆ ಅಂತ 10 ಜನರಿಗೆ ನಾವು ಏನಾದ್ರು ಹೇಳುತ್ತಿರುವ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ, ಒಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ಮತ್ತೊಬ್ಬರು ಹೀಗೆ ವಿಷಯವನ್ನು ಹೇಳ್ಕೊಂತ ಹೋಗ್ತಾರೆ ಹೊರತು ವಿನಃ ಆ ಸಮಸ್ಯೆಗೆ ಅಲ್ಲಿರ್ತಕ್ಕಂತಹ ಏನು ಮೂಲ ಸಮಸ್ಯೆ ಅದಕ್ಕೆ ಯಾವುದೇ ರೀತಿಯಾದಂಥ ಪರಿಹಾರವನ್ನು ಕೊಡ್ತಿರಂಗಿಲ್ಲ. ಆದರೆ ಪಂಡಿತ ಒಬ್ಬ ಸರಿಯಾದಂತಹ ಉಪಾಯವನ್ನು ಬೋಧಿಸಿ ನಿನಗೆ ಕಾರ್ಯವನ್ನು ಸುಲಲಿತವಾಗಲಿಕ್ಕೆ ಆತ ಎಂತಹ ಜ್ಞಾನವನ್ನು ವಿದ್ವತ್ತನ್ನು ಹೊಂದಿರ್ತಾನಲ್ಲ, ತನ್ನಲ್ಲಿರ್ತಕ್ಕಂತಹ ವಿದ್ವತ್ತತೆಯಿಂದ ತನ್ನಲ್ಲಿರ್ತಕ್ಕಂಥ ಜ್ಞಾನದಿಂದ ಆತೇನು ಮಾಡ್ತಾನೆ, ನೀ ಸರಿಯಾದಂಥ ಉಪಾಯವನ್ನು ಕೊಡ್ತಾನ. ಅದಕ್ಕಾಗಿ ನೀನು 1000 ಮೂರ್ಖರ ಜೊತೆ ಇರೋದಕ್ಕಿಂತ ಒಬ್ಬನೇ ಪಂಡಿತನ ಜೊತೆ ನೀನು ತಿಳಿದು ಆತನನ್ನು ಆಧರಿಸ್ತಿದೀಯಾ, ಆತ ಹೇಳ್ತಕ್ಕಂತಹ ಉಪಾಯವನ್ನು ಬೋಧಿಸಿ ನಿನ್ನ ಕಾರ್ಯವನ್ನು ನೀನು ನಿರ್ವಹಿಸ್ತಾ ಇದೀಯಾ. ಮೂರ್ಖರ ಸಂಖ್ಯೆ 1000ವಿರಲಿ 10,000ವೇ ಇರಲಿ, ರಾಜನಿಗೆ ಅದರಿಂದ ಯಾವ ಸಹಾಯವೂ ಆಗುವುದಿಲ್ಲ. ನೋಡು, ನಿನ್ನ ರಾಜ್ಯದಲ್ಲಿ ಎಷ್ಟೇ ಜನರಿರಲಿ, ಅವರು ಮೂರ್ಖರ ಸಂಖ್ಯೆ 1000ನೇ ಇರಲಿ ಅಥವಾ 10,000ನೇ ಇರಲಿ, ಅದರಿಂದ ರಾಜನಿಗೆ ಯಾವುದೇ ರೀತಿಯಾದಂಥ ಉಪಯೋಗ ಆಗುವುದಿಲ್ಲ, ಸಹಾಯ ಆಗುವುದಿಲ್ಲ. ಮೇಧಾವಿಯು ಶೂರನು, ಕಾರ್ಯದಕ್ಷನು, ರಾಜ್ಯಶಾಸ್ತ್ರ ವಿಶಾರದನು ಆದ ಸಚಿವನು ಒಬ್ಬನೇ ಆದರೂ ರಾಜನಿಗಾಗಲಿ ರಾಜ್ಯದ ಆಡಳಿತವನ್ನು ನಿರ್ವಹಿಸುವವನಿಗಾಗಲಿ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲನು. ನೋಡು ಭರತ, ನಿನ್ನ ರಾಜ್ಯದಲ್ಲಿ ಎಷ್ಟೇ ಮೂರ್ಖರ ಸಂಖ್ಯೆ ಎಷ್ಟೇ ಇರಲಿ, 1000ನೇ ಇರಲಿ 10,000ನೇ ಇರಲಿ, ಅದರಿಂದ ಯಾವುದೇ ರೀತಿಯಾದಂಥ ಉಪಯೋಗ ರಾಜನಿಗೆ ಆಗುವುದೇ ಇಲ್ಲ. ಆದರೆ ಒಬ್ಬ ಮೇಧಾವಿ ಇದ್ದರೆ ಸಾಕು, ಒಬ್ಬ ಶೂರನಿದ್ದರೆ ಸಾಕು, ಕಾರ್ಯದಕ್ಷನು ಕಾರ್ಯವನ್ನು ಮಾಡ್ತಾ ಇರುವಂಥವನು ಇದ್ದರೆ ಸಾಕು, ರಾಜ್ಯಶಾಸ್ತ್ರ ವಿಶಾರದನು ಅಂದರೆ ರಾಜ್ಯದ ಬಗ್ಗೆ ಸಂಪೂರ್ಣ ಆಡಳಿತವನ್ನು ಉಳ್ಳಂಥ ಜ್ಞಾನ ವಿದ್ವತ್ತನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸಚಿವನಿದ್ದರೂ ಕೂಡ ಅದರಿಂದ ರಾಜನೇನಾಗತ್ತೆ, ಒಳಿತೆ ಆಗತ್ತೆ ಹೊರತು ಕೆಟ್ಟದ್ದಂತೂ ಆಗೋದಿಲ್ಲ. ಇಡೀ ರಾಜ್ಯದ ಸಂಪೂರ್ಣ ಆಡಳಿತವನ್ನು ನಿರ್ವಹಿಸುವವನೇನಂತಲ್ಲ ಆತ ಮಹತ್ತರವಾದಂಥ ಶ್ರೇಯಸ್ಸನ್ನು ನಮ್ಮ ರಾಜನಿಗೆ ತಂದು ಕೊಡಬಲ್ಲನು ಅನ್ನುವಂತಹ ಮಾತನ್ನು ಇಲ್ಲಿ ಭರತನಿಗೆ ರಾಮ ಹೇಳ್ತಾ ಇದ್ದಾನೆ. ಭರತ ಉತ್ತಮರಾದ ಅಧಿಕಾರಿಗಳನ್ನು ಮೇಲ್ಮಟ್ಟದ ಕಾರ್ಯದಲ್ಲಿಯೂ ಮಧ್ಯಮರನ್ನು ಸಾಮಾನ್ಯ ಕಾರ್ಯದಲ್ಲಿಯೂ ಅಷ್ಟೇನೂ ಕುಶಲಿಗಳಲ್ಲದ ವ್ಯಕ್ತಿಗಳನ್ನು ಕೆಳಮಟ್ಟದ ಕೆಲಸದಲ್ಲಿಯೂ ನೇಮಿಸುತ್ತಿರುವೆಯಷ್ಟೇ. ನೋಡಿ, ರಾಜ್ಯದ ಆಡಳಿತವನ್ನು ನೋಡಿಕೊಳ್ಳಿಕ್ಕೆ ಭರತ ಯಾವ ರೀತಿಯಾದಂಥ ಅಧಿಕಾರಗಳನ್ನು ಭರತನೇ ನೇಮಿಸಬೇಕು ಅಂಥೇಳಿ ರಾಮ ಹೇಗೆ ಹೇಳ್ತಿದ್ದಾನೆ, ಉತ್ತಮವಾಗಿರ್ತಕ್ಕಂಥ ಅಧಿಕಾರಿಗಳನ್ನು ನೋಡಿ, ಎಲ್ಲ ಕೆಲಸಗಳನ್ನು
ಯಾರು ಎಷ್ಟು ಚೆನ್ನಾಗಿ ಕೆಲಸಗಳನ್ನ ಮಾಡ್ತಾರಲ್ಲ, ಉನ್ನತ ಅಧಿಕಾರಿಗಳನ್ನ ಮೇಲ್ಮಟ್ಟದ ಕಾರ್ಯದಲ್ಲಿ ಅವರನ್ನು ನೇಮಿಸಬೇಕು. ಮಧ್ಯಮ ಕೆಲಸಗಳನ್ನು ಏನು ಮಾಡ್ತಾರಲ್ಲ ಅಂಥವ್ರನ್ನು, ಮಧ್ಯಮರನ್ನು ಯಾವ ಕಾರ್ಯದಲ್ಲಿ, ಸಾಮಾನ್ಯ ಕಾರ್ಯದಲ್ಲಿ ಅವರನ್ನು ನೇಮಕವನ್ನು ಮಾಡಬೇಕು. ಅಷ್ಟೇನು ಕಾರ್ಯಗಳನ್ನು ಮಾಡ್ತಿರಲ್ಲ, ಅಷ್ಟೇನು ಕೆಲಸವನ್ನು ಮಾಡ್ತಿರಲ್ಲ ಅಂತಹ ವ್ಯಕ್ತಿಗಳನ್ನ ಕೆಳಮಟ್ಟದ ಕೆಲಸದಲ್ಲಿ ನೇಮಿಸ್ತಾ ಇದೆಯಲ್ವಾ ಅಂತ ಹೇಳ್ತಿದ್ದಾನೆ. ಅತ್ಯುತ್ತಮವಾದ ಅಧಿಕಾರದಲ್ಲಿ ಶ್ರೇಷ್ಠರಾದ ಅಮಾತ್ಯರನ್ನು ಪರೀಕ್ಷಿಸಿ ನಿಯೋಜಿಸುತ್ತಿರುವೆಯಾ? ಅತ್ಯುತ್ತಮವಾದ ಅಧಿಕಾರದಲ್ಲಿ ಶ್ರೇಷ್ಠರಾದ ಅಮಾತ್ಯರನ್ನು ಪರೀಕ್ಷಿಸಿ ನಿಯೋಜಿಸುತ್ತಿರುವೆಯಾ ಅಂತ ಹೇಳ್ತಿದ್ದಾನೆ. ನೋಡಿ, ನೀನು ಅಧಿಕಾರದಲ್ಲಿ ಉನ್ನತವಾಗಿರ್ತಕ್ಕಂಥ ಏನು ಅಧಿಕಾರ ಇರುತ್ತೆ ಅಲ್ಲಿ ಶ್ರೇಷ್ಠ ಆಗಿರ್ತಕ್ಕಂಥ ಅಮಾತ್ಯರನ್ನು ನೀನು ನೇಮಕ ಮಾಡ್ತಾ ಇಲ್ಲ. ಅವ್ರು ನೇಮಕ ಮಾಡಬೇಕಾದ್ರೆ ಆ ಸಚಿವರನ್ನು ನೀನು ಏನು ಮಾಡಬೇಕು, ಪರೀಕ್ಷೆಯನ್ನು ಮಾಡಿ ಅವರನ್ನು ನಿಯೋಜನೆ ಮಾಡ್ತಾ ಇದೆಯಲ್ವಾ. ಅವರು ಲಂಚವನ್ನು ತೆಗೆದುಕೊಳ್ಳದವರು, ಪ್ರಾಮಾಣ್ಯದ ವಿಷಯದಲ್ಲಿ ಸಂದೇಹಾತೀತರು ಆಗಿರಬೇಕು. ನೋಡಿ, ಅವರು ಲಂಚವನ್ನು ತೆಗೆದುಕೊಳ್ಳೋರು ಇರಬಾರದು. ಅವರು ಯಾವುದೇ ಕಾರಣಕ್ಕೂ ತಮ್ಮ ರಾಜ್ಯದಲ್ಲಿ ಲಂಚವನ್ನು, ಭ್ರಷ್ಟಾಚಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡುವವರು ಇರಬಾರ್ದು. ಪ್ರಾಮಾಣ್ಯದ ವಿಷಯದಲ್ಲಿ ನೋಡಿ, ಅವರು ತಮ್ಮ ಮಾಡ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ ಪ್ರಾಮಾಣಿಕರು ಇರಬೇಕು. ಅವರು ರಾಜನಿಗೆ ಸಂದೇಹ ಬರುವವರು ಆಗಿರಬಾರ್ದು. ನೀನು ಒಂದು ವೇಳೆ ಪ್ರಜೆಗಳಿಗೆ ಉಗ್ರ ದಂಡನೆಯನ್ನು ವಿಧಿಸಿ ರಾಷ್ಟ್ರವನ್ನು ಉದ್ವೇಗಗೊಳಿಸಲು ತೊಡಗಿದರೆ ನಿನ್ನ ಮಂತ್ರಿಗಳು ಅದನ್ನು ಒಪ್ಪದೆ ನಿನ್ನನ್ನು ತಡೆದು ನಿಲ್ಲಿಸಲು ಮುಂದೆ ಬರುವರಷ್ಟೇ. ಅಂತಂದರೆ ನೀನು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡುವಾಗ ಅಥವಾ ಏನಾದರೂ ದಂಡನೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಪ್ರಜೆಗಳಿಗೆ ನೀನು ಗೊತ್ತಿಲ್ಲ ಉಗ್ರವಾದಂತಹ ದಂಡನೆಯನ್ನು ಅವರಿಗೆ ಉದ್ವೇಗದಲ್ಲಿ ಏನೋ ಕೊಡ್ತಿರುವಂಥ ಸಂದರ್ಭದಲ್ಲಿ ಆಗ ನಿನ್ನ ಮಂತ್ರಿಗಳು ನಿನ್ನ ಹತ್ತಿರ ಬಂದು, ರಾಜರು ಇದು ಹಾಗಲ್ಲ ಹೀಗೆ ಅಂತೇಳಿ ನಿನ್ನ ತಪ್ಪನ್ನು ಅವರು ನಿನಗೆ ಮನವರಿಕೆಯನ್ನು ಮಾಡುವವರು ಬರ್ತಾರಾ ಅಂತೇಳಿ ಕೇಳ್ತಿದ್ದಾನೆ. ಬಲಾತ್ಕಾರದಿಂದ ಕೆಲಸ ಮಾಡಿಸಿಕೊಂಡು ಶೋಷಿಸುವ ಯಜಮಾನರನ್ನು ದ್ವೇಷಿಸುವ ಆಳುಗಳಂತೆ ಜನ ನಿನ್ನನ್ನು ದ್ವೇಷಿಸುವ ಅಥವಾ ತಿರಸ್ಕರಿಸುವ ಮನಸ್ಸು ಮಾಡಿಲ್ಲ ತಾನೇ. ನೋಡಿ, ಏನು ಹೇಳ್ತದನಪ್ಪ ಅಂದ್ರೆ, ಭರತ, ನೀನೇನಾದರೂ ಮಾಡುವಂತಹ ಕೆಲಸವನ್ನು ಬಲಾತ್ಕಾರದಿಂದ ಪ್ರಜೆಗಳಿಂದ ಮಾಡಿಸ್ಕೊಳ್ತಾ ಇಲ್ಲ ಅಲ್ವಾ. ಅವರು ಹಾಗೇನಾದರೂ ಮಾಡಿದ್ರೆ ಅವರು ನಿನ್ನನ್ನು ದ್ವೇಷವನ್ನು ಮಾಡ್ತಾರೆ. ದ್ವೇಷ ಮಾಡುವಂಥ ಆಳುಗಳತ್ತೆ ಅವರು ಏನು ಮಾಡ್ತಾರೆ, ನಿನ್ನನ್ನು ನೋಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ನೀನು ಯಾವುದೇ ಕಾರಣಕ್ಕೂ ಪ್ರಜೆಗಳನ್ನು ಶೋಷಣೆಯನ್ನು ಮಾಡಿ ಕೆಲಸವನ್ನು ಮಾಡಿಸ್ತಕ್ಕಂತಹ ಯಜಮಾನರನ್ನು, ಅಧಿಕಾರಿಗಳನ್ನಲ್ಲಿ ನೇಮಕ ಮಾಡಿಲ್ಲ ಅಲ್ವಾ. ಒಂದು ವೇಳೆ ಏನಾದರೂ ಹಾಗೆ ಮಾಡಿದ್ರೆ ಅವರು ನಿನ್ನನ್ನು ದ್ವೇಷವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತಿರಸ್ಕಾರ ಭಾವನೆಯಿಂದ ನಿನ್ನನ್ನು ನೋಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ನೀನು ಅಂಥವರನ್ನು ನೇಮಕ ಮಾಡಿಲ್ಲ ತಾನೆ ಅಂಥೇಳಿ ಕೇಳ್ತಾ ಇದ್ದಾನೆ. ನೋಡಿ, ಅಷ್ಟೊಂದು ಪ್ರೀತಿಯಿಂದ ತನ್ನ ತಮ್ಮನಿಗೆ ಯಾವ ರೀತಿಯಾದಂಥ ಮಾತುಗಳನ್ನ ಹೇಳ್ತಾ ಇದ್ದಾನೆ ಅನ್ನುವಂಥದ್ದನ್ನು ಇಲ್ಲಿವರೆಗೆ ನೋಡಿದ್ದೀವಿ. ಮುಂದುವರೆದಂತಹ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿವರೆಗೆ ವೀಕ್ಷಣೆ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಇಂದಿನ ಈ ತರಗತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.